ಹಸಿ ಸೌದೆನೆ. ಅಜ್ಜಿ, ಎಣ್ಣೆ ಯಾಕೆ ಇಲ್ಲಿಟ್ಟಿದ್ದೀರಾ? ನಿಮ್ಗೇನಾದ್ರೂ ಕಾಲ್ ನೋಯ್ತಿದ್ಯಾ? ನನಗೇನು ಕಾಲ್ ನೋವಿಲ್ಲಮ್ಮ. ಅದು ನಿಮ್ಮ ನನ್ ಸೊಸೆಗೆ ಕಾಲ್ ನೋವಂತೆ. ಅತ್ತೆ, ನಿಮಗ್ ಕಾಲ್ ನೋವಾ? ಎಲ್ಲಿ? ಇಲ್ಲಿ. ಅಯ್ಯೋ, ಕುಡೀಲಿ. ಅಲ್ಲ, ಕುಡೀಲಿ. ಅಲ್ಲ ಅಲ್ಲ ಸೇವಂತಿ, ನೀನ್ ಯಾಕೆ? ಅತ್ತೆ, ನೀವು ಸುಮ್ನೆ ಕೂತ್ಕೊಳ್ಳಿ. ಅಲ್ಲ ಅತ್ತೆ, ಓಡಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಓಡಾಡ್ಬೇಕಲ್ವಾ? ಈ ತರ ಪೆಟ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ವಾ ತೊಂದ್ರೆ ಆಗೋದು? ಮದ್ವೆ ಕೆಲ್ಸಗಳು ಬೇರೆ ಹತ್ರ ಬರ್ತಾ ಇದೆ. ನೀವ್ ಈ ತರ ಕಾಲಿಗೆ ಪೆಟ್ ಮಾಡ್ಕೊಂಡ್ಬಿಟ್ರೆ ಹೇಗ್ ಹೇಳಿ? ನೋಡಿ, ನೀವು ಸುಮ್ನೆ ಕೆಲ್ಸಗಳು ಹಚ್ಕೊಳ್ಳೋದಕ್ ಹೋಗ್ಬೇಡಿ. ಏನೇ ಕೆಲ್ಸ ಇದ್ರೂ ನನಗೆ ಹೇಳಿ, ನಾನು ಮಾಡ್ತೀನಿ. ಸರಿನಾ? ಸ್ವಲ್ಪ ಹುಷಾರಾಗಿರಿ. ಅಯ್ಯೋ ಅತ್ತೆ, ಏನಾಯ್ತು? ನಿಮ್ಗಷ್ಟೊಂದು ನೋವು ಆಗ್ತಿದ್ಯಾ ಅಥವಾ ನಾನೇ ಜೋರಾಗಿ ಪ್ರೆಸ್ ಮಾಡಿದ್ನಾ? ಅಯ್ಯೋ ಅತ್ತೆ, ನೋಡಿ, ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಬೇಡ, ನೋವು ಸ್ವಲ್ಪ ಕಡಿಮೆ ಆಗಿದೆ. ಈಗೆಷ್ಟು ಹಾಯಿ ಅನ್ನಿಸ್ತಿದೆ. ಇರಿ, ನಾನ್ ನಿಮ್ಮನ್ನ ರೂಮ್ವರೆಗೂ ಬಿಟ್ಟು ಬರ್ತೀನಿ. ಬನ್ನಿ. ಪರವಾಗಿಲ್ಲ ಸೇವಂತಿ, ನಾನೇ ಹೋಗ್ತೀನಿ. ಹುಷಾರು. ಚಿನ್ನ ಯಾವತ್ತಿದ್ರೂ ಚಿನ್ನಾನೇ. ಅದನ್ನ ಎಷ್ಟು ಸಲ ಪುಟ್ಟಕ್ಕಿಟ್ಟರೂ ಮತ್ತಷ್ಟು ಒಳೆಯುತ್ತದೆ. ಕಾಗೆ ಬಂಗಾರ ಎಂದೆಂದು ಕಾಗೆ ಬಂಗಾರವೇ. ಅದನ್ನ ಪುಟಕ್ಕಿಟ್ಟಷ್ಟು ಕಪ್ಪಾಗೇ ಇರುತ್ತದೆ ಎಂದು ಸ್ವಾಮಿ ಸದಾನಂದಾಚಾರ್ಯರು ನಿನ್ನೆ ದಿನ ಪ್ರವಚನದಲ್ಲಿ ಹೇಳಿರುತ್ತಾರೆ. ಸರ್, ಇವತ್ತು ಈ ಮೂಮೆಂಟ್ ನನಗೆ ಎಷ್ಟು ಖುಷಿ ಕೊಡ್ತಿದೆ ಗೊತ್ತಾ? ಅಮೇಝಿಂಗ್. ಇವತ್ತು ನನ್ನ ಲೈಫಲ್ಲೇ ಮರೆಯೋಕ್ಕಾಗದೇ ಇರೋ ದಿನ ಇದು. ರಿಯಲಿ? ಎಸ್ ಸರ್, ಅಫ್ಕೋರ್ಸ್. ನಿಮ್ ಜೊತೆ ಟ್ರಾವೆಲಿಂಗ್ ನನಗೇನು ಹೊಸದಲ್ಲ. ಸಾಕಷ್ಟು ಸಲ ಮನೆಗೆ ಬಂದಿದ್ದೀನಿ, ಆಫೀಸ್ಗೆ ಹೋಗಿದ್ದೀವಿ, ಮೀಟಿಂಗ್ಸ್ಗೆ ಹೋಗಿದ್ದೀವಿ, ಕೋರ್ಟ್ಗೂ ಹೋಗಿದ್ದೀವಿ. ಬಟ್ ಈ ತರ ಲಾಂಗ್ ಡ್ರೈವ್ ನೆವರ್ ಸರ್. ಆಗಿಲ್ಲ, ನಾನ್ ನಿಮಗ್ ಜಸ್ಟ್ ಜೂನಿಯರ್ ಅಷ್ಟೇನೆ. ಆದ್ರೆ ಈಗಿನ ತರ ಅಲ್ಲ. ಈ ತರ ಫೀಲಿಂಗ್ಸ್ ನನ್ಗೆ ಅವಾಗಿರ್ಲಿಲ್ಲ ಸರ್. ಸರ್, ನಿಮ್ನೊಂದು ಪ್ರಶ್ನೆ ಕೇಳ್ತೀನಿ, ಬೇಜಾರ್ ಮಾಡ್ಕೊಳ್ಳಲ್ಲ ಅಲ್ವಾ? ಕೇಳು. ಅನ್ಸಿದ್ದನ್ನ ನೇರವಾಗಿ ಕೇಳ್ತೀನಿ ಸರ್. ಓಕೆ. ಸರ್, ನಿಮ್ಗೆ ಯಾವತ್ತಾದ್ರೂ ನಾನ್ ನಿಮ್ ಲೈಫ್ ಪಾರ್ಟ್ನರ್ ಆಗ್ತೀನಿ ಅಂತ ಅನ್ಸಿದ್ಯಾ? ನೇರವಾಗಿ ಹೇಳ್ಬಿಡ್ತೀನಿ, ನನಗಂತೂ ಅನ್ಸಿರ್ಲಿಲ್ಲ. ನಾನು ಹೇಳ್ಬೇಕಾ? ಹೇಳಿ ಸರ್, ಐ ಆಮ್ ವೆರಿ ಕ್ಯೂರಿಯಸ್. ಹೇಳ್ತೀನಿ, ಆದ್ರೆ ಒಂದು ಶಾರ್ಟ್ ಬ್ರೇಕ್ ನಂತರ.
ಏಯ್ 5 ನಿಮಿಷದಲ್ಲಿ ಕಾಲ್ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದು, ಅರ್ಧ ಗಂಟೆ ಆಯ್ತು. ಅಯ್ಯೋ ಏನ್ ಮಾಡ್ಲಿ ಅಜ್ಜಿ, ಇವಳ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಕರ್ಮ ಕಾಂಡ ಬಿಡ್ತಾನೆ ಇಲ್ಲ. ಕೊರಿತಾಳೆ ಕೊರಿತಾಳೆ ಕೊರಿತಾಳೆ. ಯಪ್ಪಾ, ಬೇಕಿತ್ತಲ್ವಾ ನಿನ್ಗೆ? ಅನ್ಬೋಸು ಅನ್ಬೋಸು. ಅಜ್ಜಿ ಮತ್ತೆ ಬೇಡ ಬೇಡ ಅಂದ್ರು ಹುತ್ತದಲ್ಲಿ ಕೈ ಹಾಕಿ ಆವಿಡ್ಕೊಂಡು ಸರ್ಸ ಮಾಡಕ್ ಹೊರಟಿದ್ಯಲ್ಲ, ಅನ್ಬೋಸು.